ಹರ್ಷಿತಾ. ಹಾಯ್. ಏನು ಮಾಡ್ತಿದ್ಯಾ? ಓಕೆ. ಓಕೆ. ನಮಸ್ತೆ ಎಲ್ರಿಗೂ. ಇವತ್ತು ನಾವು ತೋರಿಸ್ತಾ ಇರೋ ಪ್ಲೇಸು ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಇದಿರೋದು ಬ್ರಹ್ಮಾವರನಲ್ಲಿ. ಸೊ ಬ್ರಹ್ಮಾವರ ಬ್ಯಾಂಗ್ಳೂರಿಂದ 422 ಕಿಲೋಮೀಟರ್ಸ್ ಆಗುತ್ತೆ. ಬ್ರಹ್ಮಾವರ ಟು ಮಬುಕಲ 3.2 ಕಿಲೋಮೀಟರ್ಸ್. ಜಸ್ಟ್ 6 ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು. ಇವಾಗ ತೋರಿಸಿದ್ನಲ್ಲ ದೇವಸ್ಥಾನದ ಬೋರ್ಡು, ಅಲ್ಲಿ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲೇ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಎದುರುಗಡೆನೆ ನಿಮಗೆ ಸಿಗೋದು ಈ ಜಾಗ. ಇಟ್ ಇಸ್ ವೆರಿ ಸ್ಪೆಷಲ್ ಫಾರ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರು ಮತ್ತು ಫೋಟೋಶೂಟ್ಸ್ ಮಾಡಿಸೋರಿಗೆ ಅಥವಾ ಪ್ರೈವಸಿಯಾಗಿ ನಮಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರಿಗೆ ಇದು ತುಂಬ ಒಳ್ಳೆಯ ಜಾಗ. ನೋಡಿ, ಇವರೇ ಇದರ ಓನರ್, ಸಿತಾರಾ ಬೋಟಿಂಗ್ ಓನರ್. ಮಾತಾಡಿ ಅಂದರೆ ನಾಚ್ಕೊಂಡ್ಬಿಟ್ರು. ಸೊ ಇಲ್ಲಿ ಇವರು ಚಾರ್ಜ್ ಮಾಡ್ತಾರೆ, ಅಂದರೆ ಪರ್ ಪರ್ಸನ್ಗೆ 50 ರುಪೀಸ್ ಇದೆ ಎಂಟ್ರಿ ಫೀಸ್ ಇಲ್ಲಿ ಹೋಗೋದಕ್ಕೆ. ಸೊ ಇಲ್ಲಿ ಲೈಕ್ ಒಂಥರ ಪೀಸ್ಫುಲ್ ಆಗಿರುತ್ತೆ ಜಾಗ, ತುಂಬ ಚೆನ್ನಾಗಿದೆ. ನಮಗೆಲ್ಲ ತುಂಬ ಇಷ್ಟ ಆಯಿತು. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರು ಒಮ್ಮೆ ಇಲ್ಲಿ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಈ ಸ್ಮಾಲ್ ಪಾರ್ಟೀಸ್ ಲೈಕ್ ಬರ್ತ್ಡೇ ಪಾರ್ಟೀಸು ಅಥವಾ ಈ ಎಂಗೇಜ್ಮೆಂಟ್ ಆಗಿರ್ಬೋದು, ಆರ್ ಲೈಕ್ ಆ್ಯನಿವರ್ಸರಿ ಸೆಲೆಬ್ರೇಷನ್, ಸ್ಮಾಲ್ ಸೆಲೆಬ್ರೇಷನ್ಸ್ ಅದನ್ನು ಕೂಡ ಇಲ್ಲಿ ಮಾಡಿರೋರು ಉಂಟು. ಸೊ ಅದೆಲ್ಲದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಅದು ಅಲ್ಲದೆ ಇಲ್ಲಿ ಈ ಬೋಟಿಂಗ್ ಅವ್ರದ್ದು ಬೇರೆ ಪ್ಯಾಕೇಜಸ್ ಕೂಡ ಇದೆ. ನಿಮಗೆ ನೈಟ್ ಬೋಟಿಂಗ್ ಲೈಟ್ಸ್ ಬೋಟಿಂಗ್ ಇರುತ್ತೆ, ಲೈಕ್ ವಿತ್ ಮ್ಯೂಸಿಕ್ ಎಲ್ಲ ಇರುತ್ತೆ. ಅದಾದಮೇಲೆ ಕಯಾಕಿಂಗ್ ಇರುತ್ತೆ. ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ಇದು ಮಾರ್ನಿಂಗ್ 9 o'clock ನೈಟ್ 10 o'clock ತನಕ ಇರೋದ್ರಿಂದ ನೀವು ಆರಾಮಾಗಿ ನಿಮ್ಮ ಡೇನ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ಲೈಕ್ ಅಟ್ಲೀಸ್ಟ್ ಫಾರ್ 1 hour ಇಲ್ಲಿ ನಿಮಗೆ ನೇಚರ್ ಜೊತೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಶಿಖರ್ಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಕೂತ್ಕೊಂಡು ಆ ನೀರಿನ ಫ್ಲೋ ನೋಡೋದು, ಆ ನೇಚರ್ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಬ್ರಹ್ಮಾವರ ಈ ಉಡುಪಿ ಸೈಡ್ ಹೋಗ್ತಾ ಇದ್ರೆ ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹೇಳೋದು ಮರ್ತಿದ್ದೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಬ್ಯಾಚುಲರ್ ಪಾರ್ಟೀಸ್ ಕೂಡ ನಡೆಯುತ್ತೆ. ಅದು ಅಲ್ಲದೆ ಸನ್ಸೆಟ್ ವ್ಯೂ ವಿತ್ ಕರೋಕೆ ಕೂಡ ಇಲ್ಲಿದೆ. ಫೋಟೋಶೂಟು, ಸ್ಮಾಲ್ ಪಾರ್ಟೀಸು, ಎನಿ ಅಕೇಶನ್, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನೀವು ಸಿತಾರಾ ಬೋಟಿಂಗಿಂದ ಅಬ್ಬಾ ಎಲ್ಲ ಮುಗೀತು, ಈಗ ಒಂದು ಸ್ಲೋ ವಾಕ್ ಸೂದಿಂಗಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈ ಜಾಗ ಸ್ಪೆಷಲ್. ಯಾವುದಂದರೆ ಹೋಡೆ ಬೀಚ್. ಅದೇ ಉಡುಪಿನಲ್ಲಿ ಸಿತಾರಾ ಬೋಟಿಂಗಿಂದ ನಿಮಗೆ ಅರ್ಧ ಗಂಟೆ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ. ಸೊ ಇಲ್ಲೇ ಜಾಗದಲ್ಲಿ ಇನ್ನೊಂದು ಸ್ಪೆಷಲ್ ಇದೆ, ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ನಾವು ಹೋಗಿದ್ದಾಗ ಇದು ಮಾನ್ಸೂನ್ ಸೀಸನ್ ಆದ್ದರಿಂದ ತುಂಬಾ ನೀರು ಫ್ಲೋ ಹೆವಿಯಾಗಿತ್ತು. ಹಾಗಾಗಿ ಯಾರೂ ಆಡಲಿಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ನೀವು ಇಲ್ಲಿ ಅಲೆಗಳು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಫೋರ್ಸ್ ಆಗಿತ್ತು ನೀರು ಅಂತ. ತುಂಬ ಎಂಜಾಯ್ಡ್ ಈ ಪ್ಲೇಸಲ್ಲಂತೂ. ಅದ್ರ ಜೊತೆಗೆ ನಮಗೆ ಮಳೆನೂ ಸ್ಟಾರ್ಟ್ ಆಯಿತು. ಸೊ ಮಳೆನಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ. ಈ ನೀರಿನ ಅಲೆಗಳನ್ನ ನೋಡ್ತಾ ಇದ್ದರೆ ನಾನು ಬರೆದ ಮೊದಲನೇ ಕವನ ನನಗೆ ನೆನಪಾಗತ್ತೆ. ನೀ ನನ್ನ ಪ್ರೇಮ ಸೂರ್ಯನೆಂದು ಭಾವಿಸಿ, ನಿನಗಾಗಿ ಪ್ರತಿಕ್ಷಣ ಹಂಬಲಿಸಿ, ನಿನ್ನ ಪ್ರೀತಿ ಸಂಜೀವಿನಿಯನ್ನು ಬಯಸಿ, ಓಡೋಡಿ ಬಂದಿಹೆ ನಾನಿನ್ನ ಅರಸಿ, ಓಡೋಡಿ ಬಂದಿಹೆ ನಾನಿನ್ನ ಅರಸಿ. ಹೀಗೆ ಸ್ವಲ್ಪ ಹೊತ್ತು ಈ ಅಲೆಗಳ ಸೌಂದರ್ಯದಲ್ಲಿ ಕಳೆದು ಹೋದ್ವಿ. ಸೊ ಅದಾದಮೇಲೆ ನಮಗೆ ನಾನು ಆಗಲೇ ಹೇಳಿದ್ದು ಇನ್ನೊಂದು ಸ್ಪೆಷಲ್ ಜಾಗ ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ನಿಮಗೆ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಒಂದು ಜಾಗ ಇದೆ. ಅಲ್ಲಿ ನಮಗೆ ಲೋಕಲ್ ಫಿಶಸ್ ಸಿಗುತ್ತೆ ತಿನ್ನೋದಕ್ಕೆ. ಸೊ ನಾವು ಒಂದು ಡಸ್ಟ್ ಫಿಶ್ ಅಂತ ಟ್ರೈ ಮಾಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇದು ಸ್ಪೆಷಲ್ ಏನಂದರೆ ಟಾಡಿ. ಸೊ ಈ ಟಾಡಿನ ಬೆಂಗಳೂರಲ್ಲಿ ನೀರ ಅಂತ ಕರೀತಾರೆ. ಅದಕ್ಕೂ ಏನು ವ್ಯತ್ಯಾಸ ಅಂತ ನಮ್ಮ ಸುರೇಶ್ನ ಕೇಳಿದ್ರೆ, ಟಾಡಿ ಬಂದು ತುಂಬ ಸ್ವೀಟ್ ಇದೆ, ಓಕೆ. ಬಟ್ ನೀರ ಸ್ವಲ್ಪ ಒಗ್ರೊಗ್ರಾಗಿರುತ್ತೆ, ಅಷ್ಟು ನಿಮಗೆ ಟೇಸ್ಟ್ ಬರಲ್ಲ. ತುಂಬ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ. ಬಟ್ ಇದು ಅಲ್ಲಿ ಇರೋವಂಥ ಹೆಣ್ಮಕ್ಳು ಕೂಡ ಊಟದ ಜೊತೆಲಿ ತಗೊತಾರೆ. ಬಿಕಾಸ್ ನಿಮಗೆ ಎಳ್ನೀರು ಹೇಗೆ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ, ಸ್ವೀಟ್ ಆಗಿರುತ್ತೆ. ಎಳ್ನೀರು ತುಂಬ ನೀರು ಆಗಿರುತ್ತೆ, ಇದು ಸ್ವಲ್ಪ ಥಿಕ್ಕಾಗಿರುತ್ತೆ, ಅಷ್ಟೇ ವ್ಯತ್ಯಾಸ ಅಂತ ಹೇಳಿದ್ರು.
ಸೊ ಸುರೇಶ್ ಲಿಟ್ರಲಿ ಎಂಜಾಯ್ಡ್ ದಟ್ ಮೂಮೆಂಟ್. ಈ ಹ್ಯಾಡ್ ಲೈಕ್ ಫಿಶ್ ಜೊತೆಗೆ ಟಾಡಿನ ಎಂಜಾಯ್ ಮಾಡಿದ್ರು. ಸೊ ಅಲ್ಲಿ ಅದಾದಮೇಲೆ ನಾವೊಂದು ಸ್ಲೋ ವಾಕ್ ಹೋದ್ವಿ. ಇಟ್ ವಾಸ್ ವೆರಿ ನೈಸ್. ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟಾಡಿ ಇನ್ ಹೂಡೆ ಜರ್ನಿನ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕಮೆಂಟ್ಸ್ನ ಯಾವಾಗಲೂ ನಮಗೆ ಶೇರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.